ರಾಜ್ಯ ಬಿಜೆಪಿ ನಾಯಕರ ಮೈತುಂಬ ಗಾಯಗಳು. ಕೈ ವಿರುದ್ಧ ಸೊಲ್ಲುತ್ತಿದ್ರೆ ಹಳೆ ಗಾಯದ ಮೇಲೆ ಬರೆ. ಬಿಜೆಪಿ ಹುಳುಕು ಮುಚ್ಚಿಕೊಳ್ಳಲು ಸಿಎಂ ಹೆಸರು ದುರ್ಬಳಕೆ. ರಾಜ್ಯ ಬಿಜೆಪಿ ನಾಯಕರ ಮೈತುಂಬ ಗಾಯಗಳಾಗಿವೆ. ಅಂದ್ರೆ ಹಳೆ ಹಗರಣಗಳ ಕೆಸರು ಮೆತ್ತಿಕೊಂಡಿದೆ. ಆ ಗಾಯಗಳನ್ನು ವಾಸಿ ಮಾಡಿಕೊಳ್ಳಲು ಬಿಜೆಪಿ ನಾಯಕರು ಪರದಾಡುತ್ತಿದ್ದಾರೆ. ಇಂಥ ಟೈಮಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ನಾಯಕರು ಮುಗಿಬಿದ್ರೆ ರಾಜ್ಯ ಕಾಂಗ್ರೆಸ್ ಬಿಜೆಪಿಗರ ಹಳೆ ಗಾಯಗಳ ಮೇಲೆ ಬರೆ ಹಾಕೋ ಸಾಧ್ಯತೆ ಇದೆ. ಹಾಗಾದ್ರೆ ಮೂಡ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ತಮ್ಮ ಹುಳುಕು ಮುಚ್ಚಿಕೊಳ್ಳಲು ಸಿಎಂ ಸಿದ್ದರಾಮಯ್ಯನವರ ಹೆಸರನ್ನ ದುರ್ಬಳಕೆ ಮಾಡುತ್ತಿದ್ದಾರಾ? ಏನಿದು ಮೂಡ ಪ್ರಕರಣದ ಇನ್ಸೈಡ್ ಸೀಕ್ರೆಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಒಂದಲ್ಲ ಎರಡಲ್ಲ ರಾಜ್ಯ ಬಿಜೆಪಿ ನಾಯಕರು ಅಧಿಕಾರದಲ್ಲಿದ್ದಾಗ ಮೈತುಂಬ ಗಾಯಗಳನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಸಾಕಷ್ಟು ಹಗರಣಗಳ ಆರೋಪಗಳು ಕೇಳಿ ಬಂದಿವೆ. ಆ ಹಗರಣಗಳಿಂದ ಪಾರಾಗೋದು ಹೆಂಗಪ್ಪ ಅಂತೇಳಿ ತಲೆ ಕೆಡಿಸ್ಕೊಳ್ತಿದ್ದಾರೆ. ಇಂಥ ಟೈಮಲ್ಲಿ ರಾಜ್ಯದ ಗದ್ದುಗೆ ಕಾಂಗ್ರೆಸ್ ಕೈಯಲ್ಲಿದೆ. ಹೀಗಾಗಿ ಈಗ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ರಾಜ್ಯ ಬಿಜೆಪಿ ನಾಯಕರು ಮುಂದಾದ್ರೆ ಅದು ಗಾಜಿನ ಮನೆಯಲ್ಲಿ ಕೂತು ಹೊರಗೆ ಕಲ್ಲೆಸೆದಂತೆಯೇ ಲೆಕ್ಕ. ಅದರಲ್ಲೂ ಮೈಸೂರಿನ ಮೂಡ ಪ್ರಕರಣವನ್ನ ದೊಡ್ಡ ಹಗರಣ ಅನ್ನೋ ರೀತಿ ಬಿಜೆಪಿ ನಾಯಕರು ಬಿಂಬಿಸುತ್ತಿದ್ದಾರೆ. ವಿನಾಕಾರಣ ಸಿಎಂ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನ ಮಾಡುತ್ತಿದ್ದಾರೆ ಅಂತೇಳಿ ಸಚಿವ ಚೆಲುವರಾಯಸ್ವಾಮಿ ಆರೋಪಿಸಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಗೋಲ್ಮಾಲ್ ನಡೆದಿತ್ತು. ಬಿಜೆಪಿ ಸರ್ಕಾರವೇ ಜಾಗ ಕೊಟ್ಟಿತ್ತು. ಇದನ್ನ ಮುಚ್ಚಿಕೊಳ್ಳಲು ಮೈಸೂರಿನ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಹೆಸರು ಎಳೆದು ತಂದಿದ್ದಾರೆ ಅಂತೇಳಿ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದು, ನಮ್ಮ 3 ಎಕರೆ 16 ಗುಂಟೆ ಜಮೀನನ್ನ ಸೈಟ್ ಮಾಡಿ ಮೂಡ ಹಂಚಿಕೆ ಮಾಡಿದೆ. ಅದಕ್ಕೆ ಪರಿಹಾರ 62 ಕೋಟಿ ರೂಪಾಯಿ ಆಗುತ್ತೆ. ಅದನ್ನ ಕೊಟ್ಟು ಬಿಡಲಿ. ನಮ್ಮ ಭೂಮಿಯನ್ನ ಪಡೆದುಕೊಂಡಿದ್ದಕ್ಕೆ ಪರಿಹಾರವಾಗಿ ಬೇರೆ ಕಡೆ ಸೈಟ್ ಕೊಟ್ಟಿದ್ದಾರೆ. ನಾವೇನು ಇಂಥ ಕಡೆನೆ ಕೊಡಿ ಅಂತ ಕೇಳಿದ್ವಾ? ನಮಗೆ ಸೈಟ್ ಕೊಟ್ಟಿದ್ದು 2021ರಲ್ಲಿ. ಆವಾಗ ಅಧಿಕಾರದಲ್ಲಿದ್ದು ಬಿಜೆಪಿ ಸರ್ಕಾರ. ಅವರೇ ಸೈಟ್ ಕೊಟ್ಟು ಇವಾಗ ಆರೋಪ ಮಾಡಿದ್ರೆ ಹೆಂಗೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಇನ್ನ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರವನ್ನ ಪ್ರಬಲವಾಗಿ ಕಟ್ಟಿ ಹಾಕೋ ಕೆಲಸಕ್ಕೆ ಕೈ ಹಾಕ್ತಿಲ್ಲ ಅನ್ನೋ ಆರೋಪಗಳಿವೆ. ಯಾಕಂದ್ರೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಲು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ ಈ ಹಿಂದಿನ ಬಿಜೆಪಿ ಸರ್ಕಾರದ ಹಗರಣಗಳು ಒಂದೊಂದೇ ಹೊರಗೆ ಬರೋದು ಗ್ಯಾರಂಟಿ. ಜೊತೆಗೆ ಸಾಲು ಸಾಲು ರಾಜ್ಯ ಬಿಜೆಪಿ ನಾಯಕರು ಜೈಲು ಸೇರೋದು ಪಕ್ಕಾ ಅನ್ನೋ ಮಾತುಗಳಿವೆ. ನಿಮ್ಗೆ ಗೊತ್ತಿರಲಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ಕೇಳಿ ಬಂದಿದೆ. ಈಗಾಗಲೇ ಸಿಐಡಿ ಇದರ ತನಿಖೆಯನ್ನು ನಡೆಸುತ್ತಿದೆ. ಇದು ರಾಜಕೀಯ ಪಿತೂರಿಯ ಭಾಗ ಅಂತೇಳಿ ಬಿಜೆಪಿ ಆರೋಪ ಮಾಡಿದ್ರೆ ಅಪ್ರಾಪ್ತ ಹೆಣ್ಣು ಮಾಡಿರೋ ಆರೋಪದ ಹಿಂದೆ ಸರ್ಕಾರದ ಪಾತ್ರವಿಲ್ಲ ಅಂತೇಳಿ ಕಾಂಗ್ರೆಸ್ ಹೇಳ್ತಿದೆ. ಈ ಪ್ರಕರಣದಲ್ಲಿ ಪ್ರಬಲ ಸಾಕ್ಷ್ಯಗಳು ಲಭ್ಯವಾದ್ರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಜೈಲು ಸೇರೋದು ಗ್ಯಾರಂಟಿ. ಬಿಎಸ್ವೈ ಜೈಲು ಸೇರಿದ್ರೆ ರಾಜ್ಯ ಬಿಜೆಪಿಯ ಅಸ್ತಿತ್ವ ನೆಲಕ್ಕಚ್ಚೋದು ಪಕ್ಕಾ ಅನ್ನೋ ಮಾತುಗಳಿವೆ. ಇದರ ಜೊತೆಗೆ ಈ ಹಿಂದಿನ ಬಿಜೆಪಿ ಆಡಳಿತದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ 40% ಕಮಿಷನ್ ಆರೋಪ, ಕೋವಿಡ್ ಅಕ್ರಮಗಳು, ಬಿಟ್ ಕಾಯಿನ್ ದಂಧೆ, 545 ಪಿಎಸ್ಐ ನೇಮಕಾತಿ ಅಕ್ರಮ ಸೇರಿದಂತೆ ಹಲವು ಪ್ರಕರಣಗಳು ತನಿಖಾ ಹಂತದಲ್ಲಿವೆ. ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ವಿರುದ್ಧ ಹೋರಾಟ ತೀವ್ರಗೊಳಿಸಿದ್ದಲ್ಲಿ ಬಿಜೆಪಿಯ ವಿರುದ್ಧ ಆರೋಪಗಳನ್ನು ಕಾಂಗ್ರೆಸ್ ಪ್ರತ್ಯಾಸ್ತ್ರವಾಗಿ ಬಳಕೆ ಮಾಡುವ ಸಾಧ್ಯತೆ ಇದೆ. ಅಂದ್ರೆ ಬಿಜೆಪಿ ನಾಯಕರ ಹಳೆ ಗಾಯಗಳ ಮೇಲೆ ರಾಜ್ಯ ಕಾಂಗ್ರೆಸ್ ಉಪ್ಪು ಖಾರ ಬಳಿದು ಬರೆ ಹಾಕೋ ಸಾಧ್ಯತೆ ಇದೆ. ಹೀಗಾಗಿನೇ ರಾಜ್ಯ ಬಿಜೆಪಿ ನಾಯಕರು ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ರೀತಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಿರೋದು ಅನ್ನೋ ಮಾತುಗಳಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.